ಯಾಕೆ ನಿಲ್ಲಿಸಲ್ಲ? ಯಾಕೆ ನಿಲ್ಸಲ್ವಾ ಇಲ್ಲಿ? ಬಸ್ ಸ್ಟಾಪ್ ಇಲ್ವಾ ಇಲ್ಲಿ? ಯಾಕೆ ನಿಲ್ಸಲ್ವಮ್ಮ ಇಲ್ಲಿ? ಇಲ್ಲಿ ಬಸ್ ಯಾಕೆ ನಿಲ್ಸಿಲ್ಲ? ಯಾಕೆ ಬಸ್ ಯಾಕೆ ನಿಲ್ಸಿಲ್ಲ ಅವನು? ರಿಂಗ್ ರೋಡ್ ಮೇಲೆ ಹೋಗುತ್ತಾ ಅದು? ಕೂರ್ಗಳಿಗೂ ಹೋಗೋದು? ಇನ್ನೊಂದು ಬಸ್ ಐತಲ್ಲ? ಇಷ್ಟೊತ್ತಿಗೆ ಯಾವ ಡಿಪೋಗೆ ಹೋಗ್ತೇನೆ ರೀ ಅವನು? ಅಲ್ಲ ಹೋಗಲ್ಲ ಅಂತ ಅವ್ನಿಗೆ ಹೇಳಕ್ಕಾಗಲ್ಲ. ಇಷ್ಟೊಂದು ಜನ ಅವರೇ, ತಲೆ ಬೇಡ ಅವನಿಗೆ. ಅವ್ನಿಗೆ ಹೋಗೋ ರೋಡಲ್ಲಿ ನಿಲ್ಲಿಸಲೇಬೇಕು ಅವನು. 2 ಬಸ್ ಮಿಸ್ ಆಯ್ತಲ್ಲ. ಟ್ರೈನ್ ಸಿಕ್ತಾ? ಅಯ್ಯೋ ಟ್ರೈನ್ ಸಿಕ್ತು ಸರ್. ನಿಮ್ಮಿಂದ ಬಹಳ ದೊಡ್ಡ ಹೆಲ್ಪ್ ಆಯ್ತು. ಅಂದ್ರೆ ಬಂದ ತಕ್ಷಣನೇ ಟಿಕೆಟ್ ತಗೊಂಡ್ಬಂದು ಟ್ರೈನಿಗೆ ಕೂತ್ಕೊಂಡು ಹೌದಾ? ಆ ತರ ಕರೆಕ್ಟಾಗಿ ಕರ್ಕೊಂಡ್ ಬಂದ್ರಿ. ಅಲ್ಲವ್ರು ಆತಿರ್ಲಿಲ್ಲ. ಆಮೇಲೆ ಗಾಡಿ ಕೂರ್ಸಿದ್ರಲ್ಲ, ಅವರು ಇಲ್ಲಿ ಬಂದು ರೈಲ್ವೆ ಸ್ಟೇಷನ್ ಇಳಿಯೋವರೆಗೂ ನಿಮ್ದೇ ಮಾತಾಡ್ಕೊಂಡು ಎದಕ್ಕೆ ಇದ್ರು. ಅವ್ರು ಬೇರೆ ನಾವು ವಿಡಿಯೋ ಮಾಡ್ತಾ ಇದ್ರೆ ಮೀಡಿಯಾದಲ್ಲಿದ್ರು, ಅಲ್ಲಿದ್ರು. ನಾವು ಜನ ಬೇರೆ ತುಂಬಿಕೆ ಬರ್ತಿದ್ವಿ. ಹೆದರಿಕೆ ಬಂದ್ರು ಅವರು. ಯಾಕೆ? ಮೀಡಿಯಾದವ್ರು ಬೇರೆ ವಿಡಿಯೋ ಮಾಡ್ತಾ ಇದ್ರಲ್ಲಿ. ಈಗ ಪೊಲೀಸರು ಇರ್ತಾರೆ ಸುತ್ತವ. ನಾವು ಬೇರೆ ಗಾಡಿ ತುಂಬಿಕೆ ಬಂದಿರ್ತೀವಿ. ಸಿಟಿ ಬಸ್ ಇಲ್ಲ, ಈ ಗ್ಯಾಪ್ ಅಲ್ಲಿ ಮಾತ್ರ ಕೂರ್ಸ್ಕೊಂಡೋಗ್ ಸಾಧ್ಯ ನಾವು. ಸಿಟಿ ಬಸ್ ಎನಿ ಟೈಮ್ ಇರ್ತವೆ ಅಂತ ಮಾತಾಡ್ಕೊಂಡ್ ಬರ್ತಿದ್ರು ಅವರು. ನಾವು 4 ಜನ ಇದ್ದು ಅಲ್ಲಿದ್ದರು. ಅವರು ಇನ್ನೊಬ್ರು ಅದೇ ನಿಮ್ ಫ್ರೆಂಡ್ ಅವರೊಬ್ರು, ಮತ್ತೆ ಇನ್ನೊಬ್ರ ಲೋಕೇಶ್ ಅವರೊಬ್ರು, ನಾವು 4 ಜನ ಬಂದು. ಎಲ್ಲಿಗೆ? ರೈಲ್ವೆ ಸ್ಟೇಷನ್ಗ? ಅಲ್ಲ ಆ ಗಾಡಿಲಿ ಬಂದು ಅವರು ಇಟ್ಕೋದ್ರು, ಸಬರ್ಗೆ ಹೋದ್ರು. ನಾವು ಬಂದು ಟಿಕೆಟ್ ತಗೊಂಡು ಟ್ರೈನಿಗೆ ಕೂತ್ಕೊಂಡು ಟ್ರೈನ್ ಮಾಡ್ತು. ಹೌದಾ? ಓಕೆ ಓಕೆ. ನೀವು ಬುಡ್ದವಾಗಿದ್ರೆ ಆ ತರಲಿಲ್ಲ ಬರಕ್ಕೆ. ಅದಕ್ಕೆ ಅವನ ಬಸ್ ಏನೋ ಬರ್ಲಿಲ್ಲ, ನಾನೇ ಕರ್ಕೊಂಡ್ಬಂದು ಗಾಡಿಲಿ ಬಿಟ್ಬಿಡುವೆ. ನನಗೇನೋ ಭಯ ಅಂದ್ರೆ ಆಟೋದವ್ರು ನಿಲ್ಸ್ಕೊಂಡು ಹೋಗ್ತಾರೆ ನಿಧಾನಕ್ಕೆ. ಪಾಪ ಟ್ರೈನ್ ಸಿಗ್ತಾ ಇಲ್ವೋ ಅಂದ್ಬಿಟ್ಟು. ಹೌದು ಸರ್, ಹೌದು. ಅದಕ್ಕೆ ಫಸ್ಟ್ ಕೂತ್ಕೊಂಡ ತಕ್ಷಣ ಥ್ಯಾಂಕ್ಸ್ ಹೇಳೋರಿಗಿಂತ ಕಾಲ್ ಮಾಡಿದೆ. ಓಕೆ 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 ಓಕೆ. ಅದಕ್ಕೇನೆ ಏನ್ ಆಟೋದವ್ರು ಏನ್ ಮಾತಾಡ್ಕತ್ತಿದ್ರು? ಹೌದು, ಲೇಟ್ ಆಗ್ಬಿಡೋದು. ಓಕೆ ಓಕೆ. ಅದಕ್ಕೆ ಇವ್ರೇನ್ ಮಾಡ್ತಾರೆ, ಬಸ್ನವರು ಅವ್ರಿಗೂ ಅಡ್ಜಸ್ಟ್ಮೆಂಟ್ ಇರ್ಬೇಕು ನೋಡಿ. 2 ಬಸ್ ನಿಲ್ಸೇ ಇಲ್ಲ. ಎಲ್ಲಿ ನಿಲ್ಸೋ 2 ಬಸ್ನ? 2 ಬಸ್ ಮುಂದೆ ಕೂಡ ಆಯ್ತಲ್ಲ, ಬಸ್ ನಿಲ್ಸಿವಲ್ಲ 2 ಸಿಟಿ ಬಸ್. 2 ಬಸ್ ನಿಲ್ಸೇ ಇಲ್ಲ. ಆಮೇಲೆ 2 ಬಸ್ ಆದ್ಮೇಲೆ ಆಟೋ ಬಂತು. ಆಮೇಲೆ ಆಟೋಗ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇರ್ಬೇಕು ಮೋಸ್ಟ್ಲಿ. ಅದಕ್ಕೆ ಎಲ್ಲ ಬಸ್ ನಿಲ್ಸಿಲ್ಲ. ಇರ್ಬೇಕು. ನನ್ಗೇನ್ ಭಯ ಆಯ್ತು ಅಂದ್ರೆ, ಪಾಪ ನೀವು ಹಾಸನಕ್ಕೆ ಹೋಗ್ಬೇಕು. ಈ ಟ್ರೈನ್ ಮಿಸ್ ಆದ್ರೆ 7:15 ಟ್ರೈನು, 7:45 ಟ್ರೈನು. ನೈಟ್ ಮಿಡ್ ನೈಟ್ ಹೋಗ್ತೀರಾ. ಈಗ ರಾತ್ರಿ 10 ಗಂಟೆಗೆಲ್ಲ ಹೊಡೋಗ್ತೀರಾ. ಹಂಗಾಗಿ ಇದೇನಪ್ಪ ಇವರು ಬಸ್ ನಿಲ್ಲಿಸಿಲ್ವ ಅಂತ ಬೈಕಂಡು ಅಲ್ಲೇ ಒಂದು ಸುದ್ದಿ ಮಾಡಾಕಿ ನೋಡಿ. ಚೆನ್ನಾಗಿ ಹೋಗುದು KSRTC ಡಿಪಾರ್ಟ್ಮೆಂಟ್ಗೆ. ಆಮೇಲೆ ನೀವು ಹೋದ್ಮೇಲೆ 3 ಬಸ್ ಬಂತು. ಅದ್ ನಿಲ್ಸಿದ್ರು. ಮುಂದೆ ಹೋದ್ರೆ 2 ಬಸ್. ಅಂದ್ರೆ ನಾವು ಆ ಗ್ಯಾಪ್ ಅಲ್ಲಿ ಮಾತ್ರ ಕುರ್ಸಿ ಬಂದ್ವಿ. ಅದಾದ್ಮೇಲೆ 3 ಬಸ್ ಇದೆ ಅಂತ ಹೇಳಿದ್ರು ಅವರು. ಅವರೇ ಮಾತಾಡ್ತಿದ್ದೀರಾ? ಅಲ್ಲಲ್ಲ, ಅವರು ಹೇಳ್ಕೆ ಬಂದ್ರು ಡ್ರೈವರ್ಗಳು. ಅಲ್ಲಲ್ಲ, ಗಾಡಿಯವರು ಆ ಡ್ರೈವರ್ ಹೇಳ್ಕೆ ಬಂದ್ರು, ಈ ಗ್ಯಾಪ್ ಅಲ್ಲಿ ಮಾತ್ರ ನಾವು ಹೊಡ್ಕೋಬೇಕಾಗತ್ತೆ. ಇದಾದ್ಮೇಲೆ 3 ಬಸ್ಗಳಿದಾವೆ. ಮೀಡಿಯಾದಲ್ಲಿ ಬೇರೆ ಅಲ್ಲೇ ಇದ್ರು. ಆಮೇಲೆ ಪೊಲೀಸ್ನರು ಇರ್ತಾರೆ ಬೇರೆಯವರು. ಪೊಲೀಸ್ನರೆಲ್ಲ ನಮ್ಮ ಹಿಡಿದ ಮೇಲೆ ಫೈನ್ ಹಾಕ್ತಾರೆ ಅಂತ ಮಾತಾಡ್ಕೊಂಡ್ಬಿಟ್ಟಿದ್ರು ಅವರು. ಎಚ್ಚರಿಕೆ ಆಗ್ಬೇಕು ಬನ್ನಿ. ಅದಕ್ಕೆ ನಾನು ಸುದ್ದಿ ಮಾಡಿ ಹಾಕಿ ನೋಡಿ. ಸರಿ. ಓಕೆ. ಒಟ್ನಲ್ಲಿ ಟ್ರೈನ್ ಸಿಕ್ತಲ್ಲ ನಿಮ್ಗೆ, ಅದೊಂದು ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು ಸಿಕ್ತು. ಸಿಕ್ತಿರ್ಲಿಲ್ಲ, ಅದೇ ನೆನಪಡಿಗೆ ಹೋಗ್ತಾ ಇದ್ದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಬಾಯ್. ನೋಡಿ, ನಮ್ಮ ಆಟೋ ಚಾಲಕ ಇಲ್ಲ ಅಂದ್ರೆ ಪಾಪ ಅವ್ರನ್ನ ನೀನ್ ಹೋಗ್ರು. ಪಾಪ ನಮ್ಮ ಆಟೋ ಚಾಲಕ ಇಲ್ಲ ಅಂದ್ರೆ ಪ್ರಯಾಣಿಕರು ಯಾರು ಕರ್ಕೊಂಡೇ ಹೋಗಲ್ಲ ರೀ. KSRTC CBS ಗಾಡಿಗಳು ನಂಬ್ಕೊಂಡ್ರೆ ನೋಡಿ, 2 ಗಾಡಿ ಒಂದು ನಿಲ್ಸಿಲ್ಲ. ನಗರ ಸಾರಿಗೆ 2 ಗಾಡಿ ನಿಲ್ಸ್ಕೊಂಡು ಎಷ್ಟು ಜನ ಅವ್ರ ಇಲ್ಲಿ. 2 ಗಾಡಿ ನಿಲ್ಸಲ್ಲ. ಏನಿವತ್ತು ನಾವು ಊಟಗಳಲ್ಲಿ ನೋಡ್ತಾ ಇದ್ದೀವಿ. ಈ ಊಟಗಳಿನಲ್ಲಿ ಸಿಟಿ ಬಸ್ಗಳು, ಕೂರ್ಗಳಿಗೆ ಹೋಗುವಂತ ಸಿಟಿ ಬಸ್ಗಳು ಅಲ್ಲೇ ಲಾಸ್ಟ್ ಸಿಗ್ನಲ್ ಸ್ಟಾಪ್ ಕೊಡ್ತಾನೆ ನೋಡಿ. ಇಷ್ಟು ಜನ ಅವ್ರೆ, ಆಯ್ತಾ. 2 ಬಸ್ ನಿಲ್ಸಲ್ಲ ನಗರ ಸಾರಿಗೆ. ಏನ್ರಿ ಮಾಡ್ತೀರಾ ನೀವು ಡಿಪಾರ್ಟ್ಮೆಂಟ್ ನೀವು? ಪಾಪ ಅವ್ರು ಆಟೋ ಚಾಲಕರು ಬಂದೇನ ಇವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಹೆಂಗೆ ಹೋಗ್ತಾರೆ ಇವರು ಅಂತ ಅರ್ಥ ಆಗ್ತಿಲ್ಲ. ಕಣ್ಣು ಮುಂದೆನೆ 2 ಬಸ್ ನಿಲ್ಸಲ್ಲ ಅಂತಂದ್ರೆ ಇವ್ರು ಯಾವ ಕೆಲಸ ಮಾಡ್ತಾರೆ ಅರ್ಥ ಆಗ್ತಿಲ್ಲ ನನ್ಗೆ ನೋಡಿ. ಪಾಪ ಅವ್ರು ಆಟೋದವ್ರನ್ನ ಬಂದು ಕರ್ಕೊಂಡು ಹೋಗಿಲ್ಲ ಅಂತಿದ್ರೆ ಇರೋ ಪ್ರಯಾಣಿಕರಿಗೂ ಬಹಳ ತೊಂದರೆ ಆಗ್ತಿತ್ತು. 2 ಬಸ್ ನಗರ ಸಾರಿಗೆ ಬಸ್ ನಿಲ್ಸಲ್ಲ. ನೀವು ಮೈಸೂರು ನಗರ DC ಅವರೇ, KSRTC ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ನೀವು ತಾವೇ ನೋಡ್ತಾ ಇದ್ರೆ, ಇದು ಊಟಗಳ್ಳಿ ಇರುವಂತ ಒಂದು ಜಂಕ್ಷನ್. ತಾವು ಇಲ್ಲಿ ನೋಡ್ತಾ ಇರೋದು ಹುಣಸೂರು ಮೇನ್ ರೋಡು. ಇಲ್ಲಿ 2 ಬಸ್ ಬಂತು.
2 ಬಸ್ ಕೂಡ ನಿಲ್ಲಿಸಿಲ್ಲ. ನಾನೊಬ್ರು ಡ್ರಾಪ್ ಮಾಡಕ್ ಬಂದೆ, ಪಾಪ ಅವ್ರು ಹಾಸನ್ಗೆ ಹೋಗ್ಬೇಕಾಯ್ತು. 2 ಬಸ್ ಕೂಡ ನಿಲ್ಲಿಸಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಪಾಪ ಆಟೋದವ್ರು ಬಂದು ಅವ್ರೇನ ಪ್ರಯಾಣಕ್ಕೆ ಕರ್ಕೊಂಡು ಹೋಗ್ಲಿ ಅಂತಂದ್ರೆ ತಲುಪಕ್ಕೆ ಆಗಲ್ಲ. ನಾವು ನೋಡ್ತಾ ಇದ್ರ ಇಲ್ಲಿ ನೋಡಿ, ಈಗ ಈ 2 ಬಸ್ ನಿಲ್ಲಿಸ್ತಾ ಇರೋದು ಊಟ್ಕಳ್ಳಿ. ಇಲ್ಲಿ ತಾವು ನೋಡ್ತಾ ಇದ್ರ ಆಟೋದ್ರು ಇಲ್ಲ ಅಂತಂದ್ರೆ ಪಾಪ ನಮ್ಮ ಆಟೋದವರು ಚಾಲಕರು ಇಲ್ಲ ಅಂತಂದ್ರೆ ಕರೆಕ್ಟಾಗಿ ಸೇಫ್ಟಿಯಾಗಿ ಹೆಣ್ಮಕ್ಳು ಹೋಗಿ ಮನೆಗೆ ಸೇರೋದೇ ಇಲ್ಲ. ಮಾನ ಮರ್ಯಾದೆ ಇದೆನ್ರಿ ನಿಮ್ಗೆ? ಡಿಪಾರ್ಟ್ಮೆಂಟ್ KSRTC ಡಿಪಾರ್ಟ್ಮೆಂಟ್ ನಗರ ಸಾರಿಗೆ ಅವ್ರಿಗೆ ನನ್ನ ಹತ್ರ ವಿಡಿಯೋ ಇದೆ, ಕಳಿಸ್ಕೊಡ್ತೀನಿ. ನಿಮ್ಮ ವೆಬ್ಸೈಟ್ ಕೂಡ ಕಳಿಸ್ಕೊಡ್ತೀನಿ, ಮತ್ತೆ ನಿಮ್ಮ DC ಅವ್ರು ಕೂಡ ಕಳಿಸ್ಕೊಡ್ತೀನಿ, ಮೇಲ್ ಮಾಡ್ತೀನಿ. ಒಬ್ಬ ಹಾಸನವರು ಒಬ್ರು ಪ್ರಯಾಣಿಕರು ಬರ್ತಾರೆ ಫ್ರೆಂಡ್, ಅವ್ರನ್ನ ಬಿಡಕ್ ಬಂದೆ, 2 ಬಸ್ ನಿಲ್ಲಿಸಿಲ್ಲ. ಯಾಕೆ 3 ಬಸ್ ಬಂದಿದೆ. ನಿಜವಾಗ್ಲೂ ನಿಮ್ಗೆ ಮಾನ ಮರ್ಯಾದೆ ಏನಿಲ್ಲ ಅಂತ ಕಾಣುತ್ತೆ. KSRTC ನಗರ ಸಾರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನ್ರಿ ಮಾಡ್ತಾ ಇದ್ದೀರಾ ನೀವು? DC ಅವ್ರೆ ನೀವು? ಪಾಪ ನಮ್ಮ ಆಟೋ ಚಾಲಕರು ಇಲ್ಲ ಅಂತಂದ್ರೆ ಸೇಫ್ಟಿಯಾಗಿ ಹೆಣ್ಮಕ್ಳು ಮನೆಗೆ ಸೇರೋದಿಲ್ಲ. ಆ ತರದಲ್ಲಿ ಬರೋ ಬಸ್ಗಳಿಗೆ ಸ್ಟಾಪ್ ಕೊಡಕ್ಕಾಗಲ್ಲ ನೀವು ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ಮನಸ್ಥಿತಿ ಇದೆ ನಿಮ್ಗೆ ಅಂತ. ಇಲ್ಲ ಒಂದು ಟೈಮಿಂಗ್ ಕರೆಕ್ಟಾಗಿ ಕೂಡ ಬಿಡಲ್ಲ, ಇಲ್ಲ ಅಂತಂದ್ರೆ ಅವ್ರು ಹೋಗುವಂತ ಪ್ರಯಾಣಕ್ಕೆ ತೊಂದರೆ ಕೊಡುವಂಥದ್ದು. 2 ಬಸ್ ನಿಲ್ಸಿಲ್ಲ. ಈಗ ಆಮೇಲೆ ಇದು ಜಂಕ್ಷನ್ ಅದರಿಂದ ಸಿಗ್ನಲ್ ಇರೋದ್ರಿಂದ ನಿಲ್ಸಕ್ಕಾಗಲ್ಲ. ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಇದು ಮೈಸೂರಿನ ಊಟ್ಕಳ್ಳಿ ಮೇನ್ ರೋಡ್ ಜಂಕ್ಷನ್ ಇದು ನೋಡಿ. ಇಷ್ಟು ಆಟೋ ಚಾಲಕರು ಪಾಪ ದಿನ ಬೆಳಗಾರೆ ಅವರು ಬಾಡಿಗೆ ಇಲ್ದೇನೆ ಎಷ್ಟು ಕಷ್ಟ ಪಡ್ತಾರೆ. ಅತಿ ಹೆಚ್ಚು ಆಟೋ ಚಾಲಕರ ಬಗ್ಗೆ ಸುದ್ದಿ ಮಾಡಿರೋದು ನಾನು ಕೂಡ. ಜೆ ಕನ್ನಮ್ಮ ಮಹಾಸೇನೆ ಆಟೋ ಚಾಲಕರ ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಹಲವಾರು ಬಾರಿ ನಮ್ಮ ಆಟೋ ಚಾಲಕರ ಬಗ್ಗೆ ನಾನು ಸುದ್ದಿ ಮಾಡಿದ್ದೀನಿ. ಜೊತೆಗೆ ಇವತ್ತು ಆಟೋ ಚಾಲಕರ ಪರಿಸ್ಥಿತಿ ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆದ್ರೆ ಇವರು KSRTC ಬಸ್ನವರು, ನಗರ ಸಾರಿಗೆಯವರು ಇಷ್ಟ ಬಂದಂಗೆ ನಿಲ್ಸಿದ್ರೆ ಇಲ್ಲ ಹಿಂದ್ಗಡೆ ಬಸ್ಸನ್ನು ನಿಲ್ಸ್ತಾನೆ ಅಂತ, ಮುಂದ್ಗಡೆ ಬಸ್ಸನ್ನು ಹತ್ತಿಸ್ಕೊಂಡು ಹೋಗಿರ್ತಾನೆ ಅಂತ ಹಿಂದ್ಗಡೆ ಅವನು. ಇದು ಕತೆ. ನಗರ ಸಾರಿಗೆ ಮೈಸೂರು DC ಅವರೇ, ಊಟ್ಕಳ್ಳಿ ಜಂಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ಬಸ್ ಸ್ಟಾಪ್ ಕೊಡಿ ಅಂತೇಳಿ ನಿಮ್ಮ ಚಾಲಕರಿಗೆ, ನಿರ್ವಾಹಕರಿಗೆ. ಹಾಸನಿಂದ ಬಂದಂತ ವ್ಯಕ್ತಿಗೆ ಡ್ರಾಪ್ ಮಾಡಕ್ ಬಂದಾಗ ಆಗಿದಂತ ಒಂದು ವಿಚಾರ ಇದು. ನಿಜವಲ್ಲೂ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅಂತ ಮಾನ ಮರ್ಯಾದೆ ಅಂತ ಏನಿಲ್ಲ ಅಂತ ಕಾಣುತ್ತೆ. ವಿಡಿಯೋ ಕಳಿಸ್ಕೊಡ್ತೀನಿ ನಿಮ್ಗೆ. ಸೇಮು ನಿಮ್ಮ ಮಾಡುವಂತ ಕೆಲಸ ಇಲ್ಲಿ ಏನು ನಿಮ್ಮ ಡಿಪೋಗಳಲ್ಲಿ ಏನಂತ ಹೇಳ್ಕೊಟ್ಟಿದ್ರೆ ಗೊತ್ತಿಲ್ಲ. ಕಂಡಕ್ಟರ್ ಡ್ರೈವರ್ಗಳಿಗೆ ನೀವು ಬಸ್ಸೇ ನಿಲ್ಸಲ್ವಲ್ರಿ, 2 ಬಸ್ ಮಿಸ್ ಮಾಡಿದಾರೆ. ಕೆಲವರೆಲ್ಲ ಪಾಪ ಆಟೋದಲ್ಲಿ ಹೋದ್ರು. ಇದು ನಿಮ್ ಕತೆ ಆಗಿರೋದು.